ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಪಡಿವಾಳಿಂದ ಬಿಟ್ಟವರು ಅರಿಹಂತ ಹೋಟೆಲ್, ಅರಿಹಂತ್ ಆಹಾರ್. ಎಲ್ಲ ಎಂತ ಹೆಸರು ಮಾರೆ. ಪಾರ್ಕಿಂಗ್ ಎಲ್ಲ ದೊಡ್ಡದುಂಟು ನೋಡಿ. ಪಡಿವಾಲ್ ಹೋಟೆಲಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ, ಬಟ್ ಇಲ್ಲಿ ಅರಿಹಂತ್ ಹೋಟೆಲಲ್ಲಿ ಒಳ್ಳೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು ಹೋಗ್ಬೋದು. ಇಲ್ಲಿಗೊಂದು ಸ್ವಲ್ಪ ಐಟಮ್ ಹಾಕ್ಲಿಕ್ಕಿತ್ತು, ಚಿಕ್ಕ ಕಟ್ಟು. ಫಸ್ಟ್ ಟೈಮ್ ತಗೊಳ್ತಾ ಇರೋದು ನಮ್ಮಿಂದ ಇವರು. ಸೊ ರಾಗನ್ನು ಕಳಿಸಿದ್ದೇನೆ, ಒಂದು 5 kg ಇದ್ದದ್ದು ಅಕ್ಕಿ ರವೆ ಸ್ಯಾಂಪಲ್ ನೋಡಲಿಕ್ಕೆ ಅಂತ ಕಾಣ್ತದೆ. ಈಗ ರಾಗಣ್ಣ ಬರ್ತಾರೆ. ಮತ್ತು ಈ ರೋಡು ಎಲ್ಲಿಗೆ ಹೋಗಿದೆ ಎಂಥದ್ದು ನನಗೆ ಎಂಥದ್ದು ಗೊತ್ತಿಲ್ಲ ಮಾರೆ, ಕ್ಷಮೆ ಇರಲಿ. ಮತ್ತು ನಾವು ಇಲ್ಲಿಂದ ಸೀದಾ ಈ ಕಡೆ ರೋಡಲ್ಲಿ ಸೀದಾ ಆ ಕಡೆ ಹೋಗಬೇಕು. ಬೆದ್ರ ಸಿಟಿಗೆ ಹೋಗ್ಲಿಕ್ಕೆ ಉಂಟು. ಯಾಕಂತ ಹೇಳಿದರೆ ಬೆದ್ರ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು 2-3 ಅಂಗಡಿ ಉಂಟು ಮಾರೆ. ಅಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ, ಅದೇ ಒಂದು ದೊಡ್ಡ ಟೆನ್ಷನ್. ಇವರು ವಾರ್ಡ್ ತೆಗಿತಾರೆ, ಅವರು ಸ್ಕೂಟ್ರಲ್ಲಿ ಹೋಗಿ ತೆಗೆಯುವುದು. ಸ್ಕೂಟ್ರ್ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ಇಷ್ಟು ದೊಡ್ಡ ಗಾಡಿಯನ್ನು ಹೋಗಿ ಎಲ್ಲಿ ಅಂತ ನಿಲ್ಲಿಸುವುದು, ನೀವೇ ಒಂದು ಆಲೋಚನೆ ಮಾಡಿ. ಇದೇ ದೊಡ್ಡ ಉಪದ್ರ ಆಗೋದು. ಪರವಾಗಿಲ್ಲ, ಬಂದಾಗಿದೆ, ಇನ್ನು ಅದನ್ನು ಹಾಕಿ ಹೋಗ್ಬೇಕಷ್ಟೇ. ಬನ್ನಿ, ಇಲ್ಲಿಂದ ಬಿಲ್ ತಗೊಂಡು ಬಂದ ಮೇಲೆ ಇಲ್ಲಿಂದ ಸೀದಾ ಇದೇ ರೂಟಲ್ಲಿ ಹೋಗುವ. ಈಗ ಇಲ್ಲಿಂದ ಮತ್ತೆ ರೈಟ್ ತಗೊಂಡು ಹೋಗಬೇಕು. ಒಂದೊಂದು ಮೂಲೆಯಲ್ಲಿ ಒಂದೊಂದು ಅಂಗಡಿ ಉಂಟು ಮಾರೆ, ಅದೇ ಮಂಡೆ ವೆಚ್ಚ ಆಗೋದು. ಒಂದೇ ದಿಕ್ಕಲ್ಲಿದ್ದರೆ ಪರವಾಗಿಲ್ಲ, ಇದು ಒಂದೊಂದು ಕಡೆ ಹೋಗಬೇಕು. ಈಗ ಇಲ್ಲಿಂದ ರೈಟ್ ತಗೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ರೂಟಿಗೆ ಹೋಗಬೇಕು. ಇಲ್ಲಿ ಒಂದು ಅಂಗಡಿ ಹಾಕ್ಲಿಕ್ಕೆ ಉಂಟು, ಬರುವಾಗ ಹಾಕುವಂತ. ಬನ್ನಿ, ಇಲ್ಲಿಂದ ರೈಟ್ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಉಂಟಂತೆ, ಮತ್ತೆ ಎಂತ ಅಂತ ಗೊತ್ತಿಲ್ಲ. ಮತ್ತೆ ಅದು ಎದುರುಗಡೆ ಹೋಗಬೇಕು, ಕಾರ್ಕಳ ರೋಡಿಗೆ ಒಂದು ಅಂಗಡಿಗೆ. ಕಾರ್ಕಳ ರೋಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಇಳಿಸಿ ಬರಬೇಕು. ಅಲ್ಲಿ ಎಂತ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ, ಅದೇ ಒಂದು ದೊಡ್ಡ ಟೆನ್ಷನ್. ಅದರ ನಡುವೆ ಈ ಕಿತ್ತೋದ ಬ್ಲಾಕ್ ಬೇರೆ ಮಾರೆ, ಎಂತ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಈ ಡ್ರೈವರ್ ಆದವನ ಜೀವನ ಉಂಟಲ್ಲ ಇದೇ. ನನ್ನ ತಂದೆ ಹೇಳ್ತಾ ಇದ್ರು, ನೀವು ನನ್ನ ಅವ್ರು ಅನ್ಕೊಂಡಿದ್ರಂತೆ ಎಂತ ಬೇಕಾದರೆ ಆಗಲಿ ಡ್ರೈವರ್ ಒಂದು ಆಗ್ಲಿಕ್ಕೆ ಬಾರ್ದಂತ. ಅದೇ ಒಂದು ಕರ್ಮ. ಈಗ ನೋಡಿ, ಈಗ ಒಬ್ಬ ರೋಡ್ ಸೈಡಲ್ಲಿ ಇಡೀ ರೋಡಲ್ಲಿ ಗಾಡಿ ನಿಲ್ಲಿಸಿ ಇವರದು ಪಟ್ಟಂಗ, ಇವರದು ಕರ್ಮದ್ದು. ಇಲ್ಲಿ ನೋಡಿ, ಎಲ್ಲಿ ಅಂತ ನಿಲ್ಲಿಸುವುದು, ಎಲ್ಲಿ ಅಂತ ಜಾಗ ಉಂಟು, ಎಂಥದಿಲ್ಲ ಇಲ್ಲಿ. ಆರ್ಡ್ರ್ ತಗೊಂಡು ಬರ್ತಾರೆ ಸುಲಭದಲ್ಲಿ. ಇಲ್ಲಿ ಡ್ರೈವರ್ಗಳು ಬಂದು ಸಾಯ್ಬೇಕು ಇಲ್ಲಿ ನೋಡಿ. ಇಲ್ಲಿ ಎಲ್ಲಿ ಅಂತ ಹುಡುಕ್ಲಿ ನಾನು. ಇಲ್ಲಿ ಆಯಿತು, ಇಲ್ಲಿ ಅಂಗಡಿ ಸಿಕ್ಕಿದಂತೆ ಹೇಳುವ. ಇಲ್ಲಿ ಎಲ್ಲಿ ಅಂತ ಜಾಗ ಉಂಟು ನಿಲ್ಲಿಸಲಿಕ್ಕೆ, ಎಂಥದಿಲ್ಲ. ನೋಡುವ, ಇಲ್ಲಿ ಶೆನೈ ಅಂತ ಉಂಟಂತೆ, ಶೆನೈಯನ್ನು ಹುಡುಕುವ. ನಮ್ಮ ಅವಸ್ಥೆ ನೋಡಿ, ಹುಡುಕಿ ಬಸ್ ಸ್ಟ್ಯಾಂಡ್ ತನಕೆಲ್ಲ ಬಂದಾಯಿತು, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಸರಿಯಾಗಿ ಹೇಳುದಿಲ್ಲ ಮಾರೆ. ಇದೇ ಒಂದು ಕಷ್ಟ ಆಗುದು. ಈ ಮೂಡುಬಿದ್ರೆಯಲ್ಲಿ ರೈಟ್ ತೆಕೋ ಲೆಫ್ಟ್ ತೆಕೋ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ಹೋಗುದು? ಎಂತ ರಾಗಣ್ಣ ಇದು? ಈ ಕಡೆ ಅಂತ ಹೇಳಿದ, ನೋಡುವ, ಈ ಕಡೆ ಹೋಗಿ ನೋಡುವ, ದೊಡ್ಡ ಟರ್ನ್ ಸಿಗ್ತದೆ ಹಾಗೆ ಹೀಗೆ ಅಂತ ಹೇಳಿದರು. ನಮ್ದು ಇದೇ ಆಯಿತು, ಜೀವನವೇ ಇದೇ ಥರ ಆಯಿತು, ಕರ್ಮದ್ದು. ಎಲ್ಲಿ ಅಂತ ಹುಡುಕುದು, ಎಂತ ದೊಡ್ಡ ಟರ್ನ್ ಎಲ್ಲಿ ಉಂಟು, ಎಂತ ವಿಷಯ ಎಂತ ಅಂತ ಗೊತ್ತಾಗ್ತಿಲ್ಲ. ಈ ನಂಬರ್ ಬೇರೆ ಉಂಟು, ಅವರ ನಂಬರ್ ಮೇಲೆ ಅಲ್ಲಿ ಹೋಗಿ ಇಲ್ಲಿ ಬರೀನಿ ಅಂತ ಹೇಳ್ತಾರೆ. ನಮಗೆ ಈ ಊರು ಸಹ ಗೊತ್ತಿಲ್ಲಲ್ಲ ಸ್ವಾಮಿ, ಅದೇ ಒಂದು ದೊಡ್ಡ ಉಪದ್ರ. ಊರು ಗೊತ್ತಿದ್ರೆ ನೀವು ಹೇಳಿದಲ್ಲಿಗೆ ಬರ್ಬೋದು, ಎಲ್ಲಿಗೆ ಅಂತ ಹೋಗುದು. ಎಲ್ಲಿ ಉಂಟು ಶೆನೈ, ಎಲ್ಲಿದ್ಯಪ್ಪ ಶೆನೈ. ಹುಡುಕಿ ಅಂಗಡಿ ಸಿಕ್ಕಿತು ನೋಡಿ. ಇಲ್ಲಿ ಶೆನೈ ಅಂತ, ಎಲ್ಲಿ ನೇಮ್ ಬೋರ್ಡು ಸಹ ಇಲ್ಲ, ಎಂಥದ್ದು ಸಹ ಇಲ್ಲ. ಈಗ ನಾನು ಎಲ್ಲಿದ್ದೇನೆ, ಯಾವ ರೂಟಲ್ಲಿ ಹೋಗ್ಬೇಕಂತ ಸಹ ನನಗೆ ಗೊತ್ತಿಲ್ಲ, ಸತ್ಯವಾಗಿ ಕೂಡ. ನಾನು ಈ ಬೆದ್ರ ಸಿಟಿಯೆಲ್ಲ ನಾನು ಸುತ್ತಲಿಲ್ಲ ನೋಡಿ. ಈಗ ಈ ರೋಡಿಗೆ ಬಂದಿದ್ದೇನೆ, ಇದು ಯಾವ ರೋಡ, ಎಲ್ಲಿದ್ದೇನೆ, ಎಂತ ಮಾರೆ ನಮ್ಮ ಅವಸ್ಥೆ. ಬಂದ ರೂಟಲ್ಲಿ ಹೋಗ್ತೇನೆ, ಈ ಕಡೆ ಹೋದರೆ ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ. ಮತ್ತು ಎಲ್ಲೆಲ್ಲಿ ಹೋಗಿ ಸೇರಿದರೆ ಮತ್ತೆ ಗೊತ್ತಾ. ನೋಡುವ, ರಾಗಣ್ಣನಲ್ಲಿ ಕಳಿಸಿದ್ದೇನೆ. ಮತ್ತು ಇನ್ನೊಂದು ಅಂಗಡಿ ಉಂಟು, ಪಲ್ಲವಿ ಅಂತ, ಅಲ್ಲಿ ಹೋಗೋದು ಮಂಡೆ ಬಿಸಿ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಜಾಗನೇ ಇರೋದಿಲ್ಲ. ಇಲ್ಲಿ ಅದು ಸ್ವಲ್ಪ ಜಾಗ ಇತ್ತು, ಸೈಡಿಗೆ ಹಾಕಿ ನಿಲ್ಲಿಸಿದೆ. ಜಾಗ ಅಂತ ಇಲ್ಲ, ಅಲ್ಲಿ ನೋಡಿ, ಅಲ್ಲಿ ನಿಲ್ಲಿಸಲಿಕ್ಕೆ ನಿಜವಾಗಿಯೂ ಸಹ ಅಲ್ಲಿ ನಿಲ್ಲಿಸಿದ್ದೆ. ಇತ್ತ ಬಂದ ಗಾಡಿಯವರೆಲ್ಲ ಹಾರ್ನ್ ನೋಡಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಇಲ್ಲಿ ಎದುರು ಬಂದು ನಿಲ್ಲಿಸಿದ್ದೇನೆ. ಇಲ್ಲಿ ರಾಗಣ್ಣ ಬರ್ತಾರೆ. ರಾಗಣ್ಣ ಬಂದ ಮೇಲೆ ಇಲ್ಲಿಂದ ಸೀದಾ ಪಲ್ಲವಿಗೆ ಹೋಗಿ, ಮತ್ತು ಇನ್ನೊಂದು ಅಲ್ಲಿ ಮೈನ್ ರೋಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಿ ಇಲ್ಲಿಂದ ಹೊರಡುವ. ಅಲ್ಲಿಂದ ಹೊರಟವರು ಈಗ ಮತ್ತೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಇನ್ನೊಂದು ಅಂಗಡಿ ಉಂಟು, ಇದು ಆ್ಯಕ್ಚುಲಿ ಮೈನ್ ರೋಡ್ಗೆ ನಾವು ಟಚ್ ಆದ್ವಿ. ಇಲ್ಲಿಂದ ಲೆಫ್ಟ್ ತಗೊಂಡು ಎದುರುಗಡೆ ಪಲ್ಲವಿ ಅಂತ ಒಂದು ಅಂಗಡಿ ಉಂಟು. ಇಲ್ಲಿ ಅವನ ಅವಸ್ಥೆ ನೋಡಿ, ನಿಲ್ಲಿಸಿದ ಅವಸ್ಥೆ ನೋಡಿ. ಎಂತ ಹೇಳುದು ಇದಕ್ಕೆ. ಹೈವೇಯಿಂದ ಲೆಫ್ಟ್ ತಗೊಂಡು ಬಂದು ಈಗ ಇಂಡಿಯನ್ ಪೆಟ್ರೋಲ್ ಪಂಪ್ ಹತ್ರ ಸೈಡಿಗೆ ಹಾಕಿದ್ದೇನೆ. ಇಲ್ಲೇ ಅಂಗಡಿ ಇರೋದು, ಅದು ಪಲ್ಲವಿ ಸ್ಟೋರ್.
ಇದು ಎಲ್ಲಿರೋದು ಅಂತ ಹೇಳಿದರೆ ಬೆದ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಉಂಟು, ಅಲ್ಲಿ ಸ್ವಲ್ಪ ಎದುರುಗಡೆ ಬಂದರೆ ಪಲ್ಲವಿ ಸ್ಟೋರ್ ಅಂತ ಸಿಗ್ತದೆ. ಸೊ ಇಲ್ಲಿಗೆ ಒಂದು 2 ಕಟ್ ಹಾಕಲಿಕ್ಕಿತ್ತು. ಮತ್ತು ಇಲ್ಲಿಂದ ರಾಗಣ್ಣ ಬೀಳ್ತಾ ಇರ್ತಾರೆ, ಇಲ್ಲಿಂದ ಸೀದಾ ಹೀಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಹೀಗೆ ಹೋಗ್ಬೇಕಷ್ಟೇ. ಇಲ್ಲದಿದ್ದರೆ ಈ ಕಡೆಯಿಂದ ರಿವರ್ಸ್ ಹಿಂದೆ ಹೀಗೇನೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಒಂದು ಸುತ್ತ ಹಾಕ್ಕೊಂಡು ಹೋಗುವ ಬನ್ನಿ. ಮೂಡುಬಿದ್ರೆಗೆ ಬಾಯಿ ಹೇಳುವ ಸಮಯ. ಮೂಡುಬಿದ್ರದ್ದು ಸಹವಾಸ ಸಾಕು, ಇನ್ನು ಬರುವುದಿಲ್ಲ ಅಂತ ಆಗಿದೆ. ಆ ಥರ ಆಯ್ತಲ್ಲ ರಾಗಣ್ಣ. ಈಗ ಇಲ್ಲಿಂದ ಬೆಳ್ತಂಗಡಿಗೆ ಕರೆಕ್ಟಾಗಿ 36 ಕಿಲೋಮೀಟ್ರ್ ಉಂಟು ಬೆಳ್ತಂಗಡಿಗೆ. ಮತ್ತು ಉಜಿರೆಗೆ ಎಕ್ಸ್ಟ್ರಾ ಬಿಡಿ, ಒಂದು 40-42 ಕಿಲೋಮೀಟ್ರ್ ಉಂಟು ಕರೆಕ್ಟಾಗಿ ಇಲ್ಲಿಂದ. ಸೊ ಹಾಗಾಗಿ ಎದುರುಗಡೆ ಮಾರೂರಲ್ಲಿ ಒಂದು ಅಂಗಡಿ ಬರುವಾಗ ಬಂದಿತ್ತು, ಅಲ್ಲಿ ಇದ್ದರೆ ಹಾಕಿಕೊಂಡು ಹೋಗೋದು, ಇಲ್ಲದಿದ್ದರೆ ಎಂತ ಅಂತ ನೋಡುವ. ಮತ್ತು ಅಲ್ಲಿ ಬಿಟ್ಟವರು ಮತ್ತೆ ಸ್ಟಾಪ್ ಇರೋದು ಗುರುವಾಯನಕೆರೆಯಲ್ಲಿ ಒಂದು ಅಂಗಡಿ ಉಂಟು. ಗುರುವಾಯನಕೆರೆ ಅಂತ ಹೇಳಿದರೆ ಸಂತೆಗಟ್ಟೆಯಲ್ಲಿ ಒಂದು ಅಂಗಡಿ ಉಂಟು. ನಿಮಗೆ ನಾನು ಇನ್ನೂ ಇಲ್ಲಿಂದ ಸೀದಾ ಹೋಗಿ ಗುರುವಾಯನಕೆರೆಯಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಜಸ್ಟ್ ಚಿಲ್ ಮಾಡ್ತಾಯಿರಿ. ಹಾಗೇ ಬಂದು ಆಗ ಮಾರೂರಲ್ಲಿ ಶ್ರೀರಕ್ಷಾ ಜನರಲ್ ಸ್ಟೋರ್ ಅಂತ ಒಂದು ಉಂಟು, ಅಲ್ಲಿ ಆಗ ಬಂದಿತ್ತು. ಸೊ ಈಗ ಓಪನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನೋಡಿ, ಮಳೆ ಬರ್ತುಂಟು ಮಾರೆ. ಎಂಥ ಒಂದು ಅವಸ್ಥೆ ನನಗೆ ಗೊತ್ತಾಗ್ತಾ ಇಲ್ಲ. ಒಳ್ಳೆಯದೇ ಮಳೆ ಬಂದರೆ, ಒಳ್ಳೆ ತಂಪು ಗಾಳಿ ಬರ್ತಾ ಉಂಟು. ಜೋರಾಗಿ ಮಳೆ ಅಂತ ಬರ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಹನಿ ಬರ್ತಾ ಉಂಟು ನೋಡಿ. ಸೊ ಮುಂದುಗಡೆ ಎಲ್ಲಿಯಾದರೂ ಒಳ್ಳೆ ಮಳೆ ಸಿಕ್ಕಿದರೆ ತೋರಿಸ್ತೇನೆ. ಹೇಗೆ ಆಗ್ತುಂಟು? ಖುಷಿ ಆಗ್ತುಂಟಾ ಮಳೆ ಬಂದರೆ? ಹಾಂ, ಈ ಬೆಳಿಗ್ಗೆಯಿಂದ ದಗೆಗೆ ಕೂತು ಈಗ ತಂಪು ಗಾಳಿ ಬರ್ತಾ ಉಂಟು ನೋಡಿ. ಸ್ವಲ್ಪ ಸ್ವಲ್ಪ ಮಳೆ ಹಣಿತಾ ಉಂಟು. ಬನ್ನಿ, ಇಲ್ಲಿಂದ ಬಿಲ್ ತಗೊಂಡು ಬಂದ್ರಾ? ಬನ್ನಿ, ಇಲ್ಲಿಂದ ಸೀದಾ ಹೊರಡುವ. ಮಾರೂರಿಂದ ಬಿಟ್ಟವರು ವೇಣೂರು ಹತ್ರ ರೀಚ್ ಆಗ್ತಾ ಬಂದ್ವಿ. ಮಾರೂರಿಂದ ಇಲ್ಲಿ ತನಕ ಒಳ್ಳೆ ಮಳೆ ಇತ್ತು. ಖುಷಿ ಆಯಿತಾ ರಾಗಣ್ಣ? ಹಾಂ, ಭಾರಿ ಖುಷಿ ಆಯ್ತಂತೆ ಅವ್ರಿಗೆ. ಯಾಕಂತ ಹೇಳಿದರೆ ಬೆಳಿಗ್ಗೆಯಿಂದ ಆ ಥರ ಸೆಕೆ ಇತ್ತು ನಮಗೆ. ನಾನು ಆಗಲೇ ಹೇಳಿದ್ದೆ ವಿಡಿಯೋದಲ್ಲಿ ನಿಮಗೆ ನೋಡಿ. ಒಳ್ಳೆ ಮಳೆ ಬಂದಿದೆ, ಮಾತ್ರ ಈಗ ಸ್ವಲ್ಪ ಕಮ್ಮಿ ಆಯಿತು. ಅಲ್ಲಿ ಮಾರೂರಿಂದ ಈ ಕಡೆ ಬರುವಾಗ ಒಳ್ಳೆ ಮಳೆ ಇತ್ತು. ನಿಮ್ಮ ಕಡೆ ಮಳೆ ಬಂದಿದೆಯಾ ಎಂತ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಈ ಮಳೆಯಲ್ಲಿ ಭಾರಿ ಖುಷಿಯಲ್ಲಿ ನಮ್ಮ ಪಯಣ ಸಾಗ್ತಾ ಉಂಟು. ಬನ್ನಿ, ಇಲ್ಲಿಂದ ಸೀದಾ ಗುರುವಾಯನಕೆರೆಗೆ ಹೋಗುವ. ಬೇರೆ ಎಲ್ಲಿ ಕೂಡ ಪಾಯಿಂಟ್ ಇಲ್ಲ ನಮ್ಮದು. ಅದೊಂದು ಅದೃಷ್ಟ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮ ಐಟಮ್ ಎಲ್ಲ ಖಾಲಿಯಾಗಿದೆ. ಇಲ್ಲದಿದ್ದರೆ ಅರ್ಧ ಗಂಟೆ ಲೇಟೇ ಆಗ್ತಿತ್ತು. ಈ ಮಳೆಯಲ್ಲಿ ಐಟಮ್ ಇಳಿಸಲಿಕ್ಕೆ ಬಿಡುವುದಿಲ್ಲ ಯಾರು ಸಹ. ಗುರುವಾಯನಕೆರೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲೇ ಡೀಸೆಲ್ ಹಾಕಿಸುವ ಅಂತ ಇದ್ದೇನೆ. ಯಾಕಂತ ಹೇಳಿದರೆ ಲಾಯಿಲ ಪಂಪಲ್ಲಿ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತದೆ, ಒಂದು ಸುತ್ತ ಹಾಕಿ ಬರಬೇಕು. ಅದಕ್ಕೋಸ್ಕರ ಇವತ್ತು MRPL ಪಂಪಲ್ಲಿ ಫುಲ್ ಟ್ಯಾಂಕ್ ಮಾಡಿಕೊಂಡು ಹೋಗುವ. ಇಲ್ಲಿ ಅಷ್ಟು ಮಳೆ ಇಲ್ಲ ಮಾರ. ಅಲ್ಲಿ ಆ ಕಡೆ ಒಳ್ಳೆ ಮಳೆ ಇತ್ತು, ಇಲ್ಲಿ ಮಳೆ ಇಲ್ಲಲ್ಲ, ಮಳೆನೇ ಇಲ್ಲ. ನೋಡುವ, ಈ ಗಾಡಿ ತೆಗೆದಾದ್ಮೇಲೆ ನಮ್ಮ ಗಾಡಿಯನ್ನು ಇಲ್ಲಿಗೆ ಹಾಕುವ, ಇಲ್ಲದಿದ್ರೆ ಆ ಕಡೆ ಹಾಕುವ. ಡೀಸೆಲ್ ಹಾಕಿಸಿಕೊಂಡು ಬಿಟ್ಟವರೀಗ ಗುರುವಾಯನಕೆರೆ ರೀಚ್ ಆಗಿ ಆಯಿತು. ಇಲ್ಲಿ ನೋಡಿ, ಇಲ್ಲಿಗೆ ಬಂದರೆ ಬೇಸರ ಆಗೋದು, ಕೋಪ ಬರೋದೆಲ್ಲ ಇದಕ್ಕೇನೆ. ಯಾಕಂತ ಹೇಳಿದರೆ ಬ್ಲಾಕ್. ಅಲ್ಲಿಂದ ಇಲ್ಲಿ ತನಕ ಬ್ಲಾಕೇ ಇರಲಿಲ್ಲ ಮಾರ. ಇಲ್ಲಿಗೆ ಒಂದು ಬಂದರೆ ಮಂಡೆ ಬಿಸಿಯಾಗಿ ಹೋಗ್ತದೆ. ಎಲ್ಲಿ ತನಕ ಬ್ಲಾಕ್ ಉಂಟಂತ ಹೇಳಿದರೆ ಇಲ್ಲೇ ಟೈಮ್ ಅರ್ಧ ಟೈಮ್ ವೇಸ್ಟ್ ಆಗೋದು ಇಲ್ಲೇ ನಮ್ಮದು. ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ, ಅವರು ಸಹ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ 3 ದಾರಿ ಇರೋದ್ರಿಂದ ಆ ಕಡೆ ಬಿಡಬೇಕಾ ಈ ಕಡೆ ಬಿಡಬೇಕಾ ಅಂತ ಗೊತ್ತಾಗೋದಿಲ್ಲ. ನಾವು ಈಗ ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಹೋಗುವ. ಲೆಫ್ಟ್ ತಗೊಂಡು ಹೋಗಿ ಸಂತೆಗಟ್ಟೆಯಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಸಿಗುವ. ಅಲ್ಲಿಂದ ಬಿಟ್ಟವರು ಸಂತೆಗಟ್ಟೆಯಲ್ಲಿ ಒಂದು ಅಂಗಡಿಗೆ ಹಾಕಿ, ಅಂಗಡಿ ಅಲ್ಲ ಸಾರಿ, ಹೋಟೆಲ್ಗೆ ಹಾಕಿ ಈಗ ಬೆಳ್ತಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿ ಸ್ವಲ್ಪ ಬಿಲ್ಲೆಲ್ಲ ತಗೊಳ್ಳುವಾಗ ಆ ಕಡೆ ಈ ಕಡೆ ಆಯಿತು. ಅದಕ್ಕೋಸ್ಕರ ಈಗ ಬೆಳ್ತಂಗಡಿಯಲ್ಲಿ ಒಂದು ಸ್ಟಾಪ್ ಉಂಟು. ಯಾಕಂತ ಹೇಳಿದರೆ ನಮ್ಮ ರಾಗಣ್ಣ ಇಲ್ಲಿ ಇಳಿತಾರಂತೆ. ಅದಕ್ಕೋಸ್ಕರ ಅಲ್ಲಿಂದ ನೋಡ್ತಾ ಇದ್ದೇನೆ ಮಾರ. ಒಂದು ನರಕ ಬರ್ತಾನೆ. ಬನ್ನಿ, ಇಲ್ಲಿ ರಾಗವನ್ನು ಇಳಿಸಿ. ಸಂಬಳ ಸಿಕ್ಕಿತಲ್ಲ? ಹಾಂ, ಸಂಬಳ ಸಿಕ್ಕಿದ ಖುಷಿಯಲ್ಲಿ ರಾಗಣ್ಣ ಇದ್ದಾರೆ. ಬನ್ನಿ, ಇಲ್ಲಿ ಸೈಡ್ಗೆ ಹಾಕಿ ರಾಗಣ್ಣನಿಗೆ ಒಂದು ಸ್ಟಾಪ್ ಕೊಟ್ಟು ರಾಗಣ್ಣ ಹೋಗಲಿ. ಸಾಕಲ್ಲ? ಇಲ್ಲಿ ಬಸ್ಸಲ್ಲಿ ಹೋಗುದಾ? ಎಂತ ವಿಮಾನ ಆಡ್ತದ? ಸರಿ, ಬಾಯ್. ಸೋಮವಾರ ಬರ್ತೀರಾ? ಸರಿ. ಕರೆಕ್ಟಾಗಿ 5:45ಕ್ಕೆ ನಮ್ಮ ಕಂಪನಿ ರೀಚ್ ಆಗಿ ಆಯಿತು. ಈಗ ಗಾಡಿಯಲ್ಲಿ ರಿವರ್ಸ್ ಹಾಕೋದು, ಲೆಕ್ಕ ಕೊಡೋದು, ಹೋಗೋದು. ಮತ್ತು ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.